ಸಂದರ್ಭದಲ್ಲಿ ಒಂದು ಸ್ವಾಮೀಜಿಯವರ ಕುರಿತಾಗಿ ಬರೆದಂತಹ ಒಂದು ಕವನ ಗೀತೆ ಅದನ್ನು ಹಾಡಾಗಿ ಪರಿವರ್ತಿಸಲಾಗಿದೆ. ಅದನ್ನು ಇವಾಗ ಸ್ವಾಮೀಜಿಯವರ ಕೈಯಿಂದಲೇ ಉದ್ಘಾಟನೆ ಮಾಡಿಸಬೇಕು ಅಂತ ಅದನ್ನು ಹಾಡಿದಂತಹ ಸಿದ್ದೇಂದ್ರ ಕುಮಾರ್ ಹಿರೇಮಠರ ಇಚ್ಛೆ. ಆದ್ದರಿಂದ ಅದನ್ನು ಉದ್ಘಾಟನೆ ಮಾಡೋದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ಹಾಡು ಸಾಹಿತ್ಯವನ್ನು ಬರೆದವರು ಪ್ರೊಫೆಸರ್ ಎಂ ಪಿ ಶಂಕರಪ್ಪ ಅಂತ, ಸಿದ್ಧಗಂಗೆ ಕಾಲೇಜಿನಲ್ಲಿ ಸೋಷಿಯಾಲಜಿ ಪ್ರಾಧ್ಯಾಪಕರಾಗಿ ಸುಮಾರು 40 ವರ್ಷಗಳಿಂದ ಸರ್ವಿಸ್ ಮಾಡಿ ನಿವೃತ್ತರಾಗಿದ್ದಾರೆ. ಅವರಿಗೆ 75 ವರ್ಷ. ಸೊ ಅವರು ಹಿರೇಮಠದ ಪರವಾಗಿದ್ದರು. ನಾವು ತುಮಕೂರಿಗೆ ಬಂದ ಲಾಗಾಯತ್ನಿಂದ ನಮ್ಮ ಜೊತೆಗೆ ಇದ್ಕೊಂಡಿದ್ರು. ಆಮೇಲೆ ನಮ್ಮ ಜೊತೆಗೆ ಮಕ್ಕಳ ಬೇಸಿಗೆ ಶಿಬಿರ ಅವರೇ ಶುರು ಮಾಡಿಸಿದ್ವಿ ಇಲ್ಲಿ ನಮ್ಮ ಜೊತೆಗೆ ಸೇರಿ. ಸೊ ಅವರು ನಮ್ಮ ಬಗ್ಗೆ ಬರೆದಂಥ ಒಂದು ಕವಿತೆಯನ್ನ ಅದಕ್ಕೆ ಹಾಡಿನ ರೂಪ ಕೊಡಬೇಕು ಅಂತ ಅಪೇಕ್ಷೆ ಬಂದರು. ಸಿದ್ದೇಂದ್ರ ಕುಮಾರ್ ಹಿರೇಮಠರವರನ್ನು ಸಂಪರ್ಕ ಮಾಡಿ ಅವರಿಗೆ ಆ ಕೆಲಸವನ್ನು ಒಪ್ಪಿಸಲಾಯಿತು. ಸಿದ್ದೇಂದ್ರ ಕುಮಾರ್ ಹಿರೇಮಠರವರು ಬಹಳ ಅದ್ಭುತವಾದಂತಹ ಹಿಂದೂಸ್ತಾನಿ ಗಾಯಕರು. ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವರ ಪರಿಚಯ ಇದೆ. ಈಗಾಗಲೇ ಸಾಕಷ್ಟು ಅವರ ಗೀತೆಗಳು ಪ್ರಸಿದ್ಧವಾಗಿವೆ. ಆಮೇಲೆ ಅವರ ರೇಡಿಯೋದಲ್ಲೂ ಕೂಡ ಅವರ ಹಾಡುಗಳು ಬಂದಿವೆ. ತುಮಕೂರಿನಲ್ಲಿ ಸುಮಾರು 15 ವರ್ಷದಿಂದ ಅವರಿದ್ದಾರೆ. ಧಾರವಾಡದವರು, ಮೂಲತಃ ಧಾರವಾಡದವರು. ಈಗ ಇಲ್ಲೇನೆ ಸೆಟ್ಲ್ ಆಗಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಧ್ವನಿಯನ್ನು ಹೊಂದಿದ್ದಾರೆ. ಅವರು ಆ ಹಾಡಿಗೆ ಧ್ವನಿ ಸೇರಿಸಿ, ಧ್ವನಿ ಸಂಯೋಜನೆ ಮಾಡಿಸಿ, ಅದು ಸ್ಟುಡಿಯೋದಲ್ಲಿ ಎಲ್ಲ ರೆಕಾರ್ಡ್ ಮಾಡಿಸಿ ತುಂಬ ಚೆನ್ನಾಗಿ ಅದನ್ನು ತಗೊಂಡ್ಬಂದಿದ್ದಾರೆ. ಸೊ ಬುದ್ಧಿಯವರ ಜನ್ಮದಿನದಿಂದ ಅದು ಉದ್ಘಾಟನೆ ಆಗಬೇಕು ಅಂತ ಅವರೆಲ್ಲರ ಸಂಕಲ್ಪ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಆ ಒಂದು ಗೀತೆಯನ್ನು ಲೋಕಾರ್ಪಣೆ ಮಾಡ್ತೀವಿ. ಆಮೇಲೆ ಅದು ನೀವೆಲ್ಲರೂ ಕೂಡ ಕೇಳಿ ಸಂತೋಷ ಪಡ್ತೀರಾ. ಬಹಳ ಚೆನ್ನಾಗಿ ಟ್ಯೂನಿಂಗ್ ಮಾಡಿದ್ದಾರೆ. ಒಂದು ತಪಸ್ಸಿನ ಉಪಾಧಿನಲ್ಲಿ ಅದನ್ನು ರಚನೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದನ್ನು ನಾವು ಇವಾಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡ್ತೀವಿ. ಸೊ ಅದಾದ್ಮೇಲೆ ಎಲ್ಲರೂ ಒಂದು ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಸ್ಟಾರ್ಟ್. ಶ್ರೀ ಶಿವಾನಂದ ಶಿವಾಚಾರ್ಯ ತುಮಕೂರು ಹಿರೇಮಠದ ಸದ್ಗುರುವರ್ಯರೇ, ಓಂ ನಮೋ ನಮಃ ಗುರುವೇ ಶ್ರೀ ಶಿವ